ರಾಮ್ ಮುಖಭಾವ ಗಮನಿಸ್ತಿದ್ದ ಅಚ್ಚು. ರಾಮ್ ಏನಾದರೂ ರಹಸ್ಯ ಇದೆಯಾ ಈ ಚೆಕ್ನಲ್ಲಿ ಎಂದು ಗಂಭೀರವಾಗಿ ಪ್ರಶ್ನೆ ಮಾಡಿದಳು. ಸಾತ್ವಿಕ್ಗೆ ಯಾವ ಕಾರಣಕ್ಕಾಗಿ ಇಷ್ಟೊಂದು ದೊಡ್ಡ ಮೊತ್ತದ ಚೆಕ್ ಬರೆದಿರೋದು ಎಂದು ತಿಳಿಯದೆ ಅವಳು ಅತಂತ್ರಳಾಗಿದ್ದಳು. ಅಚ್ಚು ಕಣ್ಣಿನಲ್ಲಿದ್ದ ಅನುಮಾನ ಕಂಡು ತುಸು ತಡವರಿಸಿದ ರಾಮ್. ಮುದ್ದು, ಇದು ಎಲ್ಲಿ ಸಿಕ್ಕಿತು ನಿಮಗೆ ಎಂದವನ ದನಿ ಎಷ್ಟೇ ಪ್ರಯತ್ನ ಮಾಡಿದರೂ ಸಹಜ ಸ್ಥಿತಿಗೆ ಮರಳಲಿಲ್ಲ. ತನ್ನವನ ಕಣ್ಣಿನಲ್ಲಿದ್ದ ಗಾಬರಿ, ದನಿಯಲ್ಲಿದ್ದ ತಡವರಿಕೆ ಹಾಗೂ ಅವನ ಹಣೆ ಮೇಲೆ ಮೂಡಿದ ಬೆವರಿನ ಹನಿ ಕಂಡು ರಾಮ್ ಯಾವುದೋ ಸೀಕ್ರೆಟ್ ನನ್ನಿಂದ ಹೈಡ್ ಮಾಡ್ತಿದ್ದಾನೆ ಎಂದು ಅವಳಿಗೆ ಅನಿಸಿತು. ಅವನ ಪಕ್ಕದಲ್ಲಿ ಬಂದು ಕೂತ ಅಚ್ಚು ಅವನ ಹಣೆಯಿಂದ ಇಳಿಯುತ್ತಿದ್ದ ಬೆವರನ್ನು ಒರೆಸಿ, ನೀವು ಉತ್ತರ ಕೊಡುವುದಕ್ಕೆ ಇಷ್ಟೊಂದು ಹೆದರ್ತಿದ್ದೀರಾ ಅಂದರೆ ಏನೋ ಸೀಕ್ರೆಟ್ ಖಂಡಿತ ಇದೆ ಅಂತ ಅರ್ಥ. ಸತ್ಯ ಹೇಳಿ ರಾಮ್ ಎಂದು ಅವನ ನೋಟಕ್ಕೆ ನೋಟ ಬೆಸೆದು ಬಿಗು ದನಿಯಲ್ಲಿ ಕೇಳಿದಾಗ ರಾಮ್ ಅರೆ ನಿಮಿಷ ಕಣ್ಣು ಮುಚ್ಚಿದ. ಓ ಗಾಡ್, ಇದು ಹೇಗೆ ಇವಳ ಕೈಗೆ ಸಿಕ್ಕಿತ್ತು? ನಾನು ನಿಮ್ಮನ್ನು ಬಿಟ್ಟು ಕೊಡೋದಕ್ಕೆ ಸಾತ್ವಿಕ್ಗೆ ಮಾಡಿದ್ದ ಆಫರ್ ಈ ಚೆಕ್ ಅಂತ ಏನಾದರೂ ಇವಳಿಗೆ ಗೊತ್ತಾದರೆ ಖಂಡಿತ ಇವಳ ಮನಸ್ಸು ಹೊಡೆದು ಹೋಗುತ್ತದೆ. ನನ್ನ ಬಗ್ಗೆ ತಪ್ಪು ತಿಳಿಯುತ್ತಾರೆ. ಹಣದ ಆಸೆ ತೋರಿಸಿ ಸಾತ್ವಿಕ್ನನ್ನು ನನ್ನಿಂದ ದೂರ ಮಾಡುವುದಕ್ಕೆ ನೋಡಿದ್ರಾ ಅಂತ ನನ್ನ ಮುಖ ನೋಡುವುದಕ್ಕೆ ಅಸಹ್ಯ ಪಡ್ತಾರೆ. ಸ್ವಲ್ಪ ದಿನದ ಹಿಂದೆಯಷ್ಟೇ ನಮ್ಮ ನಡುವೆ ಇದ್ದ ಅಂತರ ಸರಿದು ಖುಷಿಯಿಂದ ಜೀವನ ಶುರು ಮಾಡಿದ್ದೇವೆ. ಇಂಥ ಟೈಮ್ನಲ್ಲಿ ಯಾಕೆ ದಿಲೀಪ್ ಚೆಕ್ ಅಂತ ಸಾತ್ವಿಕ್ಗೆ ಸಂಬಂಧಪಟ್ಟ ವಿಷಯಗಳು ಹೊರಗಡೆ ಬರುತ್ತಿದೆ? ಇದೆಲ್ಲ ಆ ದೇವರು ಅಚ್ಚರಿ ನನ್ನಿಂದ ದೂರ ಆಗುವುದಕ್ಕೆ ತುಂಬ ಸಮಯವಿಲ್ಲ ಅಂತ ಸೂಚನೆ ಕೊಡ್ತಿದ್ದಾನ ಎಂದು ತನ್ನನ್ನು ತಾನೇ ಪ್ರಶ್ನೆ ಮಾಡಿಕೊಂಡ ರಾಮ್ ಮುಖ ಬೆವರಿತು. ಅವಳಿಲ್ಲದ ತನ್ನ ಬದುಕನ್ನು ನೆನೆದು ತಲೆ ತಗ್ಗಿಸಿ ಕುಳಿತು ಯಾವುದೋ ಯೋಚನೆಯಲ್ಲಿ ಕಳೆದು ಹೋಗಿದ್ದ ತನ್ನವನ ಭುಜದ ಮೇಲೆ ಕೈ ಇಟ್ಟ ಅಚ್ಚು. ರಾಮ್, ಎವ್ರಿಥಿಂಗ್ ಈಸ್ ಓಕೆ ಎಂದು ಹುಬ್ಬು ಕೊಂಕಿಸಿ ಕೇಳಿದಾಗ ಹಾ ಮುದ್ದು, ಎವ್ರಿಥಿಂಗ್ ಈಸ್ ಫೈನ್ ಎಂದು ಉತ್ತರಿಸಿ ತನ್ನ ಹೆಣ್ಣಿನ ಮುಖ ನೋಡಿದ. ಅವಳಿನ್ನೂ ಅವನ ಉತ್ತರಕ್ಕಾಗಿ ಹೆದರು ನೋಡುತ್ತಿದ್ದಾಳೆ ಎಂದು ಬೆಸೆದ ಅವಳ ಹುಬ್ಬುಗಳು ಸಾಕ್ಷಿಯಾಗಿದ್ದವು. ರಾಮ್, ನಾನು ಏನು ಹೇಳಿದ್ದು ಹೇಳಿ, ಈ ಚೆಕ್ ಏನಕ್ಕೆ ಸಾತ್ವಿಕ್ ಹೆಸರಿನಲ್ಲಿದೆ? ಅದು ಇಷ್ಟೊಂದು ಅಮೌಂಟ್ ಎಂದು ಮತ್ತೆ ಅದೇ ಪ್ರಶ್ನೆ ಮಾಡಿದಳು. ಉತ್ತರ ತಿಳಿಯುವವರೆಗೂ ಸಮಾಧಾನ ಸಿಗದಂತೆ ಒಮ್ಮೆ ದೀರ್ಘ ಶ್ವಾಸ ಒಳಗೆಳೆದುಕೊಂಡ ರಾಮ್. ಮುದ್ದು, ನಿಮಗೆ ನನ್ನ ಮೇಲೆ ಅನುಮಾನನ ಎಂದು ಬೇಸರದಲ್ಲಿ ಕೇಳಿದಾಗ ಅಚ್ಚು ಉತ್ತರಿಸಿದಳು. ರಾಮ್, ಅನುಮಾನ ಅಂತ ಅಲ್ಲ, ಆದರೆ ಕಾರಣ ಇಲ್ಲದೆಯೇ ನೀವು ಇಷ್ಟೊಂದು ದೊಡ್ಡ ಅಮೌಂಟನ್ನು ಸಾತ್ವಿಕ್ಗೆ ಕೊಟ್ಟಿದ್ದೀರಾ ಅಲ್ವಾ? ಸೊ ರೀಸನ್ ಏನು ಅಂತ ತಿಳಿಯುವ ಪ್ರಯತ್ನ ಅಷ್ಟೆ. ನಾಳೆ ಇದೇ ವಿಚಾರಕ್ಕೆ ನಮ್ಮ ನಡುವೆ ಮನಸ್ತಾಪ ಆಗುವ ಅವಕಾಶ ಇರಬಾರ್ದು. ಯಾಕೆಂದರೆ ಸಾತ್ವಿಕ್ ಬೇರೆ ಯಾರೂ ಅಲ್ಲ, ಅವನು ನಾನು ಪ್ರೀತಿಸಿದ್ದ ಹುಡುಗ. ವಿಧಿ ನಮ್ಮ ಬದುಕಿನಲ್ಲಿ ಆಟ ಆಡದೆ ಹೋಗಿದ್ದರೆ ನಾನು ಅವನು ಗಂಡ ಹೆಂಡತಿಯಾಗಿರುತ್ತಿದ್ದೆವು. ಸೊ ಅವನಿಗೆ ಸಂಬಂಧಪಟ್ಟ ವಿಷಯ ಆಗಿರೋದರಿಂದ ನಾನು ಈ ಚೆಕ್ ವಿಷಯ ತಿಳಿಯೋದಕ್ಕೆ ಹಠ ಮಾಡ್ತಿದ್ದೀನಿ. ಹೇಳಿ, ನಿಮ್ಮ ಅವನ ನಡುವೆ ಏನಾದರೂ ಡೀಲ್ ಆಗಿತ್ತಾ ಎಂದು ಒಂದು ಚೂರು ಅಲುಕಿಲ್ಲದೆ ಗಂಭೀರವಾಗಿ ಕೇಳಿದಳು. ಅವಳ ಕೈ ತನ್ನ ಕೈಗೆ ತೆಗೆದುಕೊಂಡ ರಾಮ್. ನೀವಿಬ್ಬರು ಒಬ್ಬರನ್ನೊಬ್ಬರು ಎಷ್ಟು ಪ್ರೀತಿ ಮಾಡುತ್ತಿದ್ದೀರಿ ಅಂತ ನನಗೆ ಗೊತ್ತಿದೆ ಮುದ್ದು. ನಿಮಗೆ ಸಾತ್ವಿಕ್ ಸಂಬಂಧಪಟ್ಟ ವಿಷಯದಲ್ಲಿ ಪ್ರಶ್ನೆ ಮಾಡುವ ಹಕ್ಕಿದೆ. ಬಟ್ ನೀವು ಅಂದುಕೊಳ್ಳುತ್ತಿರುವ ಹಾಗೆ ಈ ಚೆಕ್ ಯಾವುದೋ ಡೀಲ್ಗಾಗಿ ಸಾತ್ವಿಕ್ ಹೆಸರಿನಲ್ಲಿ ಬರೆದಿರುವುದಲ್ಲ ಎಂದು ಅವಳ ಮುಖ ನೋಡಿದಾಗ ಗಂಭೀರವಾಗಿ ಅವನ ಮುಖವನ್ನು ಆಲಿಸುತ್ತಾ ಕುಳಿತಿದ್ದಳು ಹುಡುಗಿ. ಅದನ್ನು ಕಂಡು ಮನದಲ್ಲಿ ಸಾರಿ ಕಣು, ನನಗೆ ಸತ್ಯ ಹೇಳೋ ಧೈರ್ಯ ಇಲ್ಲ. ಒಂದು ವೇಳೆ ನಿನಗೆ ಸತ್ಯ ಗೊತ್ತಾದರೆ ನೀನು ನನ್ನಿಂದ ದೂರ ಆಗ್ತೀಯ ಎನ್ನುವ ಭಯ. ಸೊ ನಾನೀಗ ಸುಳ್ಳು ಹೇಳದೆ ಬೇರೆ ದಾರಿ ಇಲ್ಲ ಎಂದು ಮನದಲ್ಲೇ ಕ್ಷಮೆ ಕೇಳಿದವನು. ಫಾರಿನ್ ಕಂಪನಿ ಪ್ರಾಜೆಕ್ಟ್ ಒಂದನ್ನು ನಮ್ಮ ಕಂಪನಿಗೆ ಸಿಗುವ ಹಾಗೆ ಮಾಡಿದ್ದ. ಅದರಿಂದ ನನಗೆ ತುಂಬ ಲಾಭ ಇತ್ತು. ಸೊ ಸಾತ್ವಿಕ್ ಇಲ್ಲದೆ ಹೋಗಿದ್ರೆ ನನಗೆ ಆ ಫಾರಿನ್ ಪ್ರಾಜೆಕ್ಟ್ ಸಿಗುತ್ತಿರಲಿಲ್ಲ ಅಂತ ನಾನು ಈ ರೀತಿ ಅವನಿಗೆ ಗ್ರ್ಯಾಟಿಟ್ಯೂಡ್ ಹೇಳೋದಕ್ಕೆ ಬಯಸಿದ್ದೆ. ಬಟ್ ಅವನು ಇದನ್ನು ತೆಗೆದುಕೊಳ್ಳಲಿಲ್ಲ ಎಂದು ತಲೆಗೆ ಬಂದ ಸುಳ್ಳೊಂದನ್ನು ಚೂರು ತಡವರಿಸದೆ ನುಡಿದ ರಾಮ್. ಅವನ ಕಣ್ಣುಗಳನ್ನೇ ದಿಟ್ಟಿಸಿದ ಅಚ್ಚು. ತುಂಬ ಪ್ರಾಫಿಟ್ ಇತ್ತಾ ಎಂದು ಕಣ್ಣು ಕಿರಿದಾಗಿಸಿ ಕುತೂಹಲದಿಂದ ಕೇಳಿದಾಗ ಎಸ್ ಮುತ್ತು ಎಂದು ಅವಳ ಹಣೆ ತಾಗಿಸಿದ ರಾಮ್ಗೆ ಆದಷ್ಟು ಬೇಗ ತನ್ನವಳಿಗೆ ಸಾತ್ವಿಕ್ ಸಾವಿಗೆ ಕಾರಣ ಯಾರು ಎಂದು ತಿಳಿಸಿದರೆ ಒಳ್ಳೆಯದು ಅನಿಸಿತು. ಪ್ರತಿದಿನ ಈ ಒದ್ದಾಟವನ್ನು ಅವನಿಂದ ಸಹಿಸಲಾಗದೆ 1-2 ನಿಮಿಷ ಮೌನವಾಗಿದ್ದ ಅಚ್ಚು. ರಾಮ್ ಮಲಗೋನ್ವಾ, ತಡ ಆಗಿದೆ ಎಂದು ಎಚ್ಚರಿಸಿದಾಗ ಮಲಗಿದ ರಾಮ್. ಮಲಗುವುದಕ್ಕೂ ಮುಂಚೆ ನಾನು ನಿಮ್ಮ ಜೊತೆ ಒಂದು ವಿಷಯ ಮಾತಾಡಬೇಕೆಂದ. ಅಚ್ಚು ಅವನಿಂದ ದೂರ ಸರಿದು ಕುಳಿತು. ಹೇಳಿ, ಏನು ವಿಷಯ ಎಂದಳು.
ಅವನ ಮುಖದಲ್ಲಿದ್ದ ಸೀರಿಯಸ್ನೆಸ್ ಕಂಡು. ಮುದ್ದು, ಪರಿಸ್ಥಿತಿ ಮನಸ್ಥಿತಿ ಏನೇ ಇದ್ದರೂ ನೀವು ನನ್ನನ್ನು ಬಿಟ್ಟು ಹೋಗುವುದಿಲ್ಲ ಅಂತ ಮಾತು ಕೊಡಿ ಎಂದು ತನ್ನ ಕೈ ಮುಂದೆ ಚಾಚಿದ. ಸಾತ್ವಿಕ್ ಸಾವಿಗೆ ಪರೋಕ್ಷವಾಗಿ ಕಾರಣವಾಗಿದ್ದೇ ಹೋದರೂ ಒಂದು ರೀತಿ ಅವನು ಸಹ ಕಾರಣವಾಗಿದ್ದ. ಹಾಗಾಗಿ ಅವಳನ್ನು ಕಳೆದುಕೊಳ್ಳುವ ಭಯ ಕಾಡಲು ಶುರುವಾಗಿತ್ತು ರಾಮ್ಗೆ. ವಿಚಿತ್ರವಾಗಿ ತನ್ನವನನ್ನು ದಿಟ್ಟಿಸಿದ ಅಚ್ಚು. ರಾಮ್, ನಾನು ನಿಮ್ಮನ್ನು ಬಿಟ್ಟು ಎಲ್ಲಿಗೆ ಹೋಗ್ತೀನಿ? ಅದಿರಲಿ, ಈಗ ಯಾಕೆ ನಿಮಗೆ ಅಂತ ಅನುಮಾನ ಬಂತು ಎಂದು ಗಂಭೀರವಾದ ದನಿಯಲ್ಲಿ ಕೇಳಿದಳು. ಆಗಿನಿಂದ ತನ್ನವನ ವರ್ತನೆ ಭಿನ್ನವಾಗಿತ್ತು. ಒಂದು ಸಲ ಕಳೆದುಕೊಂಡಿದ್ದೀನಿ ಮುದ್ದು, ಈಗ ಮತ್ತೆ ಯಾವ ಕಾರಣಕ್ಕಾದರೂ ಕಳೆದುಕೊಳ್ಳುವ ಪರಿಸ್ಥಿತಿ ಬಂದು ಬಿಟ್ಟರೆ ಎನ್ನುವ ಭಯ. ಮಾತು ಕೊಡಿ, ಎಂಥದೇ ಪರಿಸ್ಥಿತಿ ಬಂದ ನಾನು ನಿಮ್ಮ ಜೊತೆ ಇರ್ತೀನಿ ಅಂತ. ಎಂದವನ ಭಯದ ಕಾರಣ ತಿಳಿಯದೆ ಅವನ ಹಸ್ತಕ್ಕೆ ಹಸ್ತ ಬೆಸೆದ ಅಚ್ಚು, ನಿಮ್ಮನ್ನು ಆರವ್ನನ್ನು ಬಿಟ್ಟು ನಾನು ಎಲ್ಲಿಗೆ ಹೋಗಲಿ ರಾಮ್ ಎಂದು ಉತ್ತರಿಸಿದಳು. ಹಾಗೇನಾದರೂ ಹೋದರೆ ನಾನು ನಿಮ್ಮ ಮೇಲಿಟ್ಟ ನಂಬಿಕೆ ವಿಶ್ವಾಸ ಹುಸಿಯಾಗಿದೆ ಅಂತ ಅರ್ಥ ಎಂದು ತನ್ನೊಳಗೆ ನುಡಿದ ಅಚ್ಚು. ಆಫೀಸ್ನಲ್ಲಿ ಏನಾದರೂ ಮನಸ್ಸಿಗೆ ಬೇಜಾರಾಗುವಂಥದ್ದು ನಡೆಯಿತಾ ಎಂದು ಪ್ರಶ್ನೆ ಮಾಡಿದಳು. ಅವನ ಮಡಿಲಿಗೆ ತಲೆ ಇಟ್ಟು ಮಲಗಿದ ರಾಮ್, ಭುವನಾಗೆ ಕಾಲ್ ಮಾಡಿದ್ರಾ ಎಂದು ಕೇಳಿದ. ಅವಳ ಗಮನ ಬೇರೆಡೆ ಸೆಳೆಯಲು, ಮಾಡಿದೆ, ಯಾಕೋ ತಲೆನೋವು ಅಂತ ಹೇಳುತ್ತಿದ್ಲು. ಮತ್ತೆ ನಮ್ಮ ಜೊತೆ ಮಾತನಾಡುವ ಮೂಡ್ ಸಹ ಇರಲಿಲ್ಲ ಅವಳಿಗೆ. ನಾವು ಏನೇ ಕೇಳಿದ್ರು ಹಾಂ ಹ್ಞೂ ಅಷ್ಟೇ ಹೇಳುತ್ತಿದ್ದಳು. ಅದಕ್ಕೆ ಬೆಳಿಗ್ಗೆ ಮಾತನಾಡುತ್ತೇನೆ ಅಂತ ಕಾಲ್ ಕಟ್ ಮಾಡಿದೆ ಎಂದವಳ ಕೈಬೆರಳುಗಳು ಅವನ ತಲೆಗೂದಲಿನಲ್ಲಿ ಮೃದುವಾಗಿ ಓಡಾಡುತ್ತಿದ್ದವು. ಮಸಾಜ್ನ ಹಿತಕ್ಕೆ ರಾಮ್ ನಿಮಿಷಗಳಲ್ಲೇ ನಿದ್ರೆಗೆ ಜಾರಿದ. ಮರುದಿನ ಭುವನ ರೂಮಿಗೆ ಬಂದಿದ್ದ ವರುಣ್ ನಿನ್ನೆಯಿಂದ ರೂಮಿನಿಂದ ಹೊರಗೆ ಬಂದಿರಲಿಲ್ಲ. ಹುಡುಗಿ ವರ್ಷ ಬಾಲ್ಕನಿಯಲ್ಲಿ ಕುಳಿತು ಚಾಟ್ನಲ್ಲಿ ಬ್ಯುಸಿ ಇರುವುದು ಕಂಡು ಭುವನ ಬಳಿ ಬಂದ ವರುಣ್, ಭುವನ, ಇದೇನಿದು? ನಿನ್ನೆಯಿಂದ ನೀನು ಎಷ್ಟೊಂದು ಅಬ್ಸೆಂಟ್ ಆಗಿದೆಯಾ? ನನ್ನ ಕಡೆಯಿಂದ ತಪ್ಪಾಗಿದೆ. ಬೇಕಾದರೆ ಆ ತಪ್ಪಿಗೆ ನಾನು ನಿನ್ನ ಕಾಲು ಹಿಡಿದು ಕ್ಷಮೆ ಕೇಳ್ತೇನೆ ಕಣೆ. ಬಟ್ ಈ ರೀತಿ ಒಂಟಿಯಾಗಿತ್ತು ಮೌನ ತಾಳಿ ನಿನ್ನನ್ನು ನೀನೇ 4 ಗೋಡೆಗಳ ಮಧ್ಯೆ ಬಂಧಿಸಿಕೊಳ್ಳುವ ಶಿಕ್ಷೆ ಕೊಟ್ಟುಕೊಳ್ಬೇಡ ಎಂದು ವೇದನೆಯಿಂದ ಕೇಳಿದಾಗ ವರುಣ್ ಕಣ್ಣುಗಳಲ್ಲಿ ಕಣ್ಣೀರು ತುಂಬಿತ್ತು. ಹಣ ಅಧಿಕಾರದ ಮೋಹಕ್ಕೆ ಬಿದ್ದು ಅವಳ ಮನಸ್ಸಿಗೆ ಎಂಥ ಗಾಯ ಮಾಡಿದ್ದೇನೆಂದು ಅವನಿಗೆ ಅರ್ಥವಾಗಿತ್ತು. ಮಂಚದ ಅಂಚಿನಲ್ಲಿ ಕುಳಿತಿದ್ದ ಭುವನ ವರುಣ್ ತನ್ನ ಕಾಲು ಮುಟ್ಟಲು ಬಂದಿದ್ದನ್ನು ಕಂಡು ಗಾಬರಿಯಿಂದ ಕಾಲು ಮಡಚಿ ಕುಳಿತಳು. ವರುಣ್, ಏನು ಮಾಡ್ತಿದ್ದೀರಾ? ಪ್ಲೀಸ್ ಈ ರೀತಿಯೆಲ್ಲ ಮಾಡಿ ನನಗೆ ಇನ್ನಷ್ಟು ನೋವು ಕೊಡಬೇಡಿ ಎಂದು ಮನವಿ ಮಾಡಿದಳು. ಕೆಂಪಾಗಿ ಊದಿಕೊಂಡಿದ್ದ ಅವಳ ಕಣ್ಣುಗಳನ್ನು ನೋಡಿದರೆ ಅವಳು ರಾತ್ರಿಯೆಲ್ಲ ಹತ್ತಿದಾಳೆಂದು ತಿಳಿಯುತ್ತಿತ್ತು. ಅವಳ ಹತ್ತಿರ ಸರಿದು ಕುಳಿತ ವರುಣ್ ಅವಳ ಕೈ ಹಿಡಿದು ಕಣ್ಣಿಗೊತ್ತಿಕೊಂಡ. ಭುವನ, ಐ ಆಮ್ ಸೋ ಸಾರಿ, ನಾನು ಗೊತ್ತಿಲ್ಲದೆ ತಪ್ಪು ಮಾಡಿಬಿಟ್ಟೆ ನಿನ್ನ ವಿಷಯದಲ್ಲಿ ಎಂದು ಕ್ಷಮೆ ಕೇಳಿದವನ ಕಣ್ಣಿನಲ್ಲಿ ಈ ಬಾರಿ ಪ್ರಾಮಾಣಿಕ ಪಶ್ಚಾತ್ತಾಪವಿತ್ತು. ಅವಳೇನೂ ಮಾತನಾಡಲಿಲ್ಲ. ಅವನ ಗೆಳೆಯರ ಹುಡುಕಾಟಕ್ಕೆ ತಾನು ಕಟ್ಟಿದ ಬೆಲೆ ತಿಳಿದು ದುಃಖ ಒತ್ತರಿಸಿ ಬರುತ್ತಿತ್ತು. ಭುವನ, ನಿಂಗೆ ನೋವಾಗ್ತಿದ್ರೆ ನನ್ನ ಮನಸ್ಸಿಗೆ ತೃಪ್ತಿಯಾಗುವಷ್ಟು ಹೊಡೆದು ಬಿಡು ಎಂದವನು ಅವಳ ಕೈಗಳನ್ನು ಹಿಡಿದು ತನ್ನ ಕೆನ್ನೆಗೆ ಹೊಡೆದುಕೊಳ್ಳುವಾಗ ಭುವನ ಗಾಬರಿಯಾದಳು. ವರುಣ್, ಪ್ಲೀಸ್, ಯಾಕೆ ಹೀಗೆ ಹುಚ್ಚಾಗಿ ಹಾಡುತ್ತಿದ್ದೀರಾ? ಪ್ಲೀಸ್ ಲೀವ್ ಮೀ ಎಂದವಳನ್ನು ಹೇಳಿದು ತನ್ನೆದೆಗೆ ಹೊತ್ತಿಕೊಂಡ ವರುಣ್, ನನ್ನಿಂದ ಸರಿ ಮಾಡುವುದಕ್ಕೆ ಆಗದೇ ಇರುವ ತಪ್ಪಾಗಿದೆ. ಪ್ಲೀಸ್ ಇದೊಂದು ಸಲ ನನ್ನ ಕ್ಷಮಿಸಿಬಿಡು, ನಾನು ಮತ್ತೆ ಇಂಥ ತಪ್ಪು ಮಾಡುವುದಿಲ್ಲ ಎಂದ. ಅವನ ಕಣ್ಣಿನ ಹಣಿ ಅವಳ ಕೈ ಸೋಕಿತು. ಅವನ ಪಶ್ಚಾತ್ತಾಪ ಕಂಡು ಅವಳು ದೂರ ಸರಿದು, ಸಾಕು, ನಿನ್ನೆ ಏನೋ ನಡೆಯಿತು, ಅದು ನಮ್ಮ ಕೈ ಮೀರಿ ನಡೆದು ಹೋಗಿತ್ತು. ಪ್ಲೀಸ್ ಮತ್ತೆ ಈಗ ಅದನ್ನೇ ನೆನಪು ಮಾಡಿ ಕೊರಗುವುದು ಬೇಡ ಎಂದಳು. ವರುಣ್ ಅವಳನ್ನು ಹಸಿವಿನ ಕಾರಣ ಹೊರಗೆ ಊಟಕ್ಕೆ ಕರೆದಾಗ ಅವಳು ನೀರಸವಾಗಿ ನಿರಾಕರಿಸಿದರು ಅವನ ಹಠಕ್ಕೆ ಒಪ್ಪಿ ಮುಖ ತೊಳೆದು ಬಂದಳು. ವರುಣ್ ಜೊತೆ ಅವಳು ಹೊರಗೆ ಹೋಗುವುದನ್ನು ಕಂಡು ವರ್ಷಗೆ ಕಿರಿಕಿರಿಯಾಯಿತು. ಅಣ್ಣನಿಗೆ ಅವಳ ಮೇಲೆ ಪ್ರೀತಿಯಾಗಿದೆ ಎಂಬ ಅನುಮಾನ ಅವಳಿಗೆ ಕಾಡಿತು. ಅಂತೂ ಇಂತೂ ಭುವನನ ಊಟಕ್ಕೆ ಕರೆದುಕೊಂಡು ಬಂದ ವರುಣ್ ಅವಳನ್ನು ಮೊದಲಿನಂತೆ ಮಾಡಲು ಯೋಚಿಸುತ್ತಿದ್ದ. ಆಗಲೇ ಅವರಿಗೆ ಅಡ್ಡ ಬಂದ ಶರಣ್ನ ಕಂಡು ವರುಣ್ ಕಣ್ಣರಳಿಸಿದ. ಶರಣ್ ಮಂಗಳೂರಿನಲ್ಲಿ ಆಫೀಸ್ ಕೆಲಸಕ್ಕೆ ಬಂದಿದ್ದಾಗಿ ತಿಳಿಸಿದ. ಶರಣ್ ನೋಟವೆಲ್ಲ ಭುವನ ಮೇಲೆ ಇತ್ತು. ತನ್ನ ಮುಂದಿದ್ದ ಶರಣ್ ಕಣ್ಣಿನಲ್ಲಿ ಕಣ್ಣಿಡಲು ಆಗದೆ ತಲೆ ತಗ್ಗಿಸಿ ನಿಂತ ಭುವನ ಕಣ್ಣಿನಿಂದ ಹನಿಗಳು ಇಳಿದವು. ವರುಣ್, ನಾನು ರೂಮಿಗೆ ಹೋಗ್ತೀನಿ ಎಂದು ಅವಳು ಅಲ್ಲಿಂದ ಅವಸರದಲ್ಲಿ ಹೊರಟು ಬಿಟ್ಟಳು. ವರುಣ್ ತಡೆದರೂ ಅವಳು ಕೇಳಲಿಲ್ಲ. ಅವಳು ಹೋದ ಕಡೆ ನೋಡುತ್ತಿದ್ದ ಶರಣ್ ಅವಳು ಆರಾಮವಾಗಿ ಇದ್ದಾಳೆ ಅಲ್ವಾ ಎಂದು ವಿಚಾರಿಸಿದಾಗ ವರುಣ್ ತಡವರಿಸಿದ. ಎಸ್, ಶಿ ಈಸ್ ಅಬ್ಸಲ್ಯೂಟ್ಲಿ ಫೈನ್ ಎನ್ನುತ್ತಾ
ವರುಣ್ ಅಲ್ಲಿಂದ ಜಾಗ ಖಾಲಿ ಮಾಡಿದ. ಅವನು ಹೋದ ಕಡೆ ನೋಡ್ತಿದ್ದ ಶರಣ್ ಹೃದಯ ವೇದನೆಯಿಂದ ಹೊಯ್ದಾಡಿತು. ಬಹುಶಃ ಅವಳ ನೋವಿನ ಅಂದಾಜು ಅವನಿಗೆ ಇತ್ತೇನು. ಹೇ ಬಜಾರಿ, ಅದೇಗೆ ನೀನು ನನ್ನ ಪ್ರೀತಿಯನ್ನು ಮರೆತು ಆ ರಾಮ್ ಜೊತೆ ಎಷ್ಟು ಖುಷಿಯಾಗಿದ್ಯಾ? ನೀನು ನನ್ನ ಪ್ರೀತಿನೇ ಮಾಡಲಿಲ್ವೇನೆ ಎಂದು ಸಾತ್ವಿಕ್ ವೇದನೆ ತುಂಬಿದ ಧ್ವನಿಯಲ್ಲಿ ಕೇಳುತ್ತಿದ್ದರೆ ಉತ್ತರಿಸಲಾಗದೆ ಗಂಟಲು ಕಟ್ಟಿದಂತೆ ಆಯಿತು ಅಚ್ಚರಿಯ ಪರಿಸ್ಥಿತಿ. ಅವನೆರಡು ಕೈಗಳನ್ನು ಗಟ್ಟಿಯಾಗಿ ಹಿಡಿದು ಹಚ್ಚು. ಸಾತ್ವಿಕ್, ಹಾಗೆಲ್ಲ ಮಾತಾಡಬೇಡ. ನಾನು ನಿನ್ನನ್ನು ಪ್ರಾಮಾಣಿಕವಾಗಿ ಪ್ರೀತಿ ಮಾಡಿದ್ದೆ, ಮಾಡ್ತೀನಿ ಕೂಡ ಎಂದು ಕಣ್ಣೀರಾಕುತ್ತಾ ಹೇಳಿದಾಗ ಅವನ ಮುಖದಲ್ಲಿ ಮೂಡಿದ ಸಂಕಟದ ನಗು ಅವಳನ್ನು ಹಿರಿಯುವಂತೆ ಇತ್ತು. ಸಾತ್ವಿಕ್, ಪ್ಲೀಸ್ ಹಾಗೆಲ್ಲ ನಗಬೇಡ. ನೀನು ಬಿಟ್ಟು ಹೋಗಿದ್ದಕ್ಕೆ ಅಲ್ವಾ ರಾಮ್ ನನ್ನ ಜೀವನಕ್ಕೆ ಬಂದಿದ್ದು ಎಂದು ಪ್ರಶ್ನೆ ಮಾಡಿದಾಗ ಅವಳ ತೋಳನ್ನು ಹೊರಟಾಗಿ ಹೊತ್ತಿ ಹಿಡಿದ ಸಾತ್ವಿಕ್, ನಾನು ಮಾತ್ರ ಈ ಜಗತ್ತನ್ನು ಬಿಟ್ಟು ಹೋಗಿದ್ದು. ನನ್ನ ಪ್ರೀತಿ ಇನ್ನೂ ಜೀವಂತವಾಗಿತ್ತಲ್ಲ. ಅದೇಗೆ ನನ್ನ ಪ್ರೀತಿಯನ್ನು ಮರೆತು ಆ ಮನುಷ್ಯನ ಜೊತೆ ಜೀವನ ಶುರು ಮಾಡಿದೆ ಬಜಾರಿ. ನಾನು ಸತ್ತು ಇನ್ನೂ 1 ವರ್ಷವೂ ಆಗಲಿಲ್ಲ. ಆದರೆ ನೀನು ನನ್ನ ಪ್ರೀತಿಯನ್ನು ಸಾಯಿಸಿ ಆಗಲೇ ತುಂಬ ಸಮಯ ಕಳೆದು ಬಿಟ್ಟೆ. ಇಷ್ಟೇ ನಿಮ್ಮಂಥ ಹುಡುಗಿಯರ ಪ್ರೀತಿ ಬಜಾರಿ. ಮೋಸಗಾತಿ ನೀನು. ಮೋಸ ಮಾಡಿಬಿಟ್ಟೆ ನೀನು ನನ್ನ ಪ್ರೀತಿಗೆ. ನನ್ನ ಪ್ರೀತಿಯನ್ನು ಮರೆತು ಈ ಮನುಷ್ಯನ ಜೊತೆ ಇಷ್ಟೊಂದು ನೆಮ್ಮದಿಯಾಗಿ ಜೀವನ ಮಾಡ್ತಿದ್ಯಾ ಅಂದರೆ ನಿನಗೆ ನನ್ನ ಮೇಲೆ ಪ್ರೀತಿನೇ ಇರಲಿಲ್ವಾ? ಮೋಸ ಹೋಗಿಬಿಟ್ಟೆ ನಾನು ಎಂದು ಒಂದೇ ಸಮನೆ ತನ್ನ ನಿಂದಿಸುತ್ತಾ ತನಗೆ ನೋವು ಮಾಡಲೆಂದೇ ತನ್ನ ತೋಳಿನ ಮೇಲಿನ ಹಿಡಿತ ಬಿಗಿ ಮಾಡುತ್ತಿದ್ದವನ ನಡೆಗೆ ವಿಲವಿಲನೆ ಒದ್ದಾಡಿ ಹೋದಳು. ಸಾತ್ವಿಕ್, ಪ್ಲೀಸ್, ನನಗೆ ನೋವಾಗ್ತಿದೆ, ನನ್ನನ್ನು ಬಿಡು ಎಂದು ಕಣ್ಣೀರಾಕುತ್ತಾ ಕೊಸರಾಡಲು ಶುರು ಮಾಡಿದಳು. ಗಾಢ ನಿದ್ರೆಯಲ್ಲಿದ್ದ ರಾಮ್ ತನ್ನವಳ ನರಳಾಟ ಕೊಸರಾಟಕ್ಕೆ ಮುಖ ಕಿವುಚುತ್ತಾ ಎಚ್ಚರಗೊಂಡವನ ಕಿವಿಗೆ ಸಾತ್ವಿಕ್, ಬಿಡು ನನ್ನನ್ನು ಎಂದು ತನ್ನವಳು ಕನವರಿಸುವುದನ್ನು ಕೇಳಿಸಿತು. ಎದ್ದು ಕುಳಿತವನಿಗೆ ಕಣ್ಣು ಮುಚ್ಚಿ ಯಾರೋ ತನ್ನ ತೋಳು ಹಿಡಿದು ನೋವು ಮಾಡುತ್ತಿರುವಂತೆ ತನ್ನ ಕೈ ಬಿಡಿಸಿಕೊಳ್ಳಲು ಬಿಕ್ಕಳಿಸುತ್ತಾ ಕೊಸರಾಡುತ್ತಿದ್ದ ಮಡದಿ ಕಂಡಳು. ಒಡನೆ ಯಾವುದೇ ಕೆಟ್ಟ ಕನಸು ಬಿದ್ದಿದೆ ಇವಳಿಗೆ ಎಂದು ಅರ್ಥ ಮಾಡಿಕೊಂಡ ರಾಮ್, ಮುದ್ದು, ಎಚ್ಚರ ಮಾಡಿಕೊಳ್ಳಿ ಎಂದು ಮೃದುವಾಗಿ ಅವಳ ಕೆನ್ನೆ ತಟ್ಟಿ ಎಚ್ಚರಿಸುವ ಪ್ರಯತ್ನ ಮಾಡಿದ. ತನ್ನವನ ದನಿಗೆ ಬೆಚ್ಚಿದಂತೆ ಎದ್ದು ಕುಳಿತ ಅಚ್ಚು ಕಣ್ಣುಗಳು ಕೆಂಪೇರಿ ಕಣ್ಣೀರು ತುಂಬಿ ಹರಿದವು. ಮುದ್ದು, ಏನಾಯಿತು? ಯಾಕೆ ಏನೇನೋ ಕನವರಿಸ್ತಿದ್ದೀರಿ? ಕೆಟ್ಟ ಕನಸು ಬಂದಿತ್ತಾ? ಈಗ ಯಾಕೆ ನೀವು ಅಳುತ್ತಿರೋದು ಎಂದು ಗಾಬರಿಯಲ್ಲಿ ಬಡಬಡಿಸುತ್ತಾ ಬೆವರಿನಿಂದ ತೊಯ್ದ ಅವಳ ಮುಖ ಒರೆಸಿ ಕೇಳಿದ. ನೀರಿನ ಬಾಟಲ್ ಕ್ಯಾಪ್ ಓಪನ್ ಮಾಡಿದ ರಾಮ್ ಹೃದಯ ದವಗಡುತ್ತಿತ್ತು. ತನ್ನವಳ ಬಾಯಲ್ಲಿ ಅರ್ಧರಾತ್ರಿಯಲ್ಲಿ ಸಾತ್ವಿಕ್ ಹೆಸರು ಕೇಳಿ ದಿಲೀಪ್ ಅವನ ಕಣ್ಣ ಮುಂದೆ ಬಂದಾಗಿನಿಂದ ಸಾತ್ವಿಕ್ ಹೆಸರು ಕೇಳಿದರೆ ಅರೆ ನಿಮಿಷದಲ್ಲಿ ಭೀತಿಗೊಳ್ಳುತ್ತಿತ್ತು ಅವನ ಹೃದಯ. ಮಡದಿ ನೀರು ಕುಡಿದು ತುಸು ಸುಧಾರಿಸಿಕೊಳ್ಳುವ ತನಕ ಸುಮ್ಮನಿದ್ದವನು, ಹೇಳಿ, ಯಾಕೆ ಅಳ್ತಿರುವುದು? ಸಾತ್ವಿಕ್ ಬಂದಿದ್ನಾ ನಿಮ್ಮ ಕನಸಿನಲ್ಲಿ ಎಂದು ಅವಳ ಪಕ್ಕದಲ್ಲಿ ಕುಳಿತು ಮೃದುವಾಗಿ ಕೇಳಿದಾಗ ಮತ್ತೆ ಕಣ್ಣುಗಳು ತುಂಬಿ ಬಂದವು. ಸಾತ್ವಿಕ್ ಕನಸಿನಲ್ಲಿ ಹೇಳಿದಂತೆ ತಾನು ಅವನ ಪ್ರೀತಿಗೆ ಮೋಸ ಮಾಡಿಬಿಟ್ಟೆ. ಹಾಗಾದರೆ ತಾನು ಯಾವತ್ತೂ ಅವನನ್ನು ಪ್ರೀತಿಸಲೇ ಇಲ್ವಾ ಎಂದು ತನ್ನನ್ನು ತಾನೇ ಪ್ರಶ್ನೆ ಮಾಡಿಕೊಂಡ ಅಚ್ಚುಗೆ ತನ್ನ ಹೃದಯ ಕಟುಕನ ಮುಷ್ಟಿಯಲ್ಲಿ ನಲುಗಿ ಹೋದಷ್ಟು ಹಿಂಸೆ ಘಾಸಿ ಆಗುತ್ತಿತ್ತು. ರಾಮ್, ನಾನು ಸಾತ್ವಿಕ್ ಪ್ರೀತಿಗೆ ಮೋಸ ಮಾಡಿದ್ನಂತೆ, ಮೋಸಗಾತಿಯಂತೆ. ಅವನು ಸತ್ತು 1 ವರ್ಷ ಆಗದೆ ಹೋದರೂ ನಾನು ಅವನನ್ನು ಮರೆತು ನಿಮ್ಮ ಜೊತೆ ಖುಷಿಯಿಂದ ಬದುಕುವುದಕ್ಕೆ ಶುರು ಮಾಡಿ ತುಂಬ ಸಮಯ ಆಗಿದೆಯಂತೆ. ತಪ್ಪಲ್ವಾ ರಾಮ್ ಅವನು ಈ ರೀತಿ ನನ್ನ ನಿಂದಿಸ್ತಿರುವುದು? ಮುಂದಿನ ಜೀವನ ಅವನೇ ಅಂತ ಬದುಕುತ್ತಿದ್ದಾಗ ಏಕಾಏಕಿ ಅವನು ನಾನು ಮತ್ತೆ ಯಾವತ್ತೂ ವಾಪಸ್ ಬರುವುದಕ್ಕೆ ಸಾಧ್ಯವಿಲ್ಲದಷ್ಟು ದೂರ ಹೊರಟು ಬಿಟ್ಟ. ಸಣ್ಣ ಸುಳಿವು ಕೊಡದೆ ಅವನಿಲ್ಲದ ಜೀವನದ ಸಣ್ಣ ಕಲ್ಪನೆಯೋ ಇಲ್ಲದೆ ಬದುಕುತ್ತಿದ್ದರೆ ನನಗೆ ಅವನು ನಮ್ಮನ್ನು ತೊರೆದು ಹೋದಾಗ ನನ್ನ ಅಸ್ತಿತ್ವವೇ ಕಳೆದು ಹೋದಂತೆ ಆಗಿತ್ತು. ಬದುಕೆಲ್ಲ ಬರಿದಾಗಿ ನೋವು ಕಣ್ಣೀರೇ ತುಂಬಿ ಹೋಗಿತ್ತು. ಅವನಿಲ್ಲದೆ ನನಗೆ ಬದುಕುವುದಕ್ಕೆ ಸಾಧ್ಯವಿಲ್ಲ ಅಂತ ಸಾಯುವುದಕ್ಕೆ ಸಹ ಟ್ರೈ ಮಾಡಿದ್ದೀನಿ. ಅವನು ನನಗಿಷ್ಟೆಲ್ಲ ನೋವು ಕೊಟ್ಟು ಹೋಗಿದ್ದರು ಅದೇಗೆ ಇವತ್ತು ನನ್ನ ಕನಸಿನಲ್ಲಿ ಬಂದು ಈ ರೀತಿ ಮಾತನಾಡುತ್ತಾನೆ? ನಾನು ಅವನನ್ನು ಕಳೆದುಕೊಂಡ ನೋವಿನಲ್ಲಿ 4 ಗೋಡೆಗಳ ಮಧ್ಯೆ ಬಂದಿಯಾಗಿದ್ದಾಗ ನೀವು ನನ್ನ ಜೀವನಕ್ಕೆ ಒತ್ತಾಯಪೂರ್ವಕವಾಗಿ ಪ್ರವೇಶ ಮಾಡದೆ ಹೋಗಿದ್ದರೆ ಬಹುಶಃ ಇಷ್ಟೊತ್ತಿಗೆ ಅವನ ಹತ್ತಿರ ಹೊರಟು ಬಿಡುತ್ತಿದ್ದೆ ಅನಿಸುತ್ತೆ. ಆದರೆ ಅವನು ಅದನ್ನು ಅರ್ಥ ಮಾಡಿಕೊಳ್ಳುತ್ತಿಲ್ಲ ಯಾಕೆ ಎಂದು ವೇದನೆಯಲ್ಲಿ ಕೇಳುತ್ತಾ ತನ್ನ ಎದೆಗೆ ಮುಖ ಒತ್ತಿ ಕಣ್ಣೀರಾಗುತ್ತಿದ್ದ ಮಡದಿಯನ್ನು ಹೇಗೆ ಸಮಾಧಾನ ಮಾಡುವುದೆಂದ ತೋಚದೆ ರಾಮ್ ಕಂಗಾಲಾಗಿ ಹೋದನು. ಮುದ್ದು, ಪ್ಲೀಸ್, ಅದು ಬರೀ ಕನಸು ಕಣೋ. ಅಷ್ಟಕ್ಕೆಲ್ಲ ಯಾಕೆ ಇಷ್ಟೊಂದು ನೊಂದುಕೊಳ್ತಿದ್ದೀರಾ? ನಾವು ಪ್ರೀತಿಸಿದವರನ್ನು ಬಿಟ್ಟು ಹೋಗುವುದು ತುಂಬ ಸುಲಭ. ಬಟ್ ಬಿಟ್ಟು ಹೋದವರನ್ನು ಮರೆತು ಅವನ ನೆನಪುಗಳಿಂದ ಹೊರಗಡೆ ಬರುವುದು ಸಾವಿಗಿಂತಲೂ ಘೋರ. ಆ ನೋವಿನ ಪರಿಚಯ ನನಗೆ ಆಗಿದೆ. ಬಟ್ ನೀವು ಕನಸಿನಲ್ಲಿ ಸಾತ್ವಿಕ್ ಬಂದು ಏನೇನೋ
ಕೇಳಿದ ಅಂತ ಇಷ್ಟೊಂದು ಮನಸ್ಸು ಕೆಡಿಸಿಕೊಂಡು ನೊಂದುಕೊಳ್ಳುವುದು ಸರಿಯಲ್ಲ ಎಂದು ಅವಳಿಗೆ ಸಮಾಧಾನ ಮಾಡುವ ರಾಮ್ ಹೃದಯ ಪಶ್ಚಾತ್ತಾಪದಿಂದ ಹೊಯ್ದಾಡಿತು. ಅವಳ ಈ ನೋವಿಗೆ ಪರೋಕ್ಷವಾಗಿ ತಾನು ಸಹ ಕಾರಣ ಆಗಿದ್ದೇನಲ್ಲ ಎಂಬ ಕೊರಗು ಅವನನ್ನು ಕಾಡಿತು. ಕಣ್ಣಂಚಿನಲ್ಲಿ ಜಿನುಗಿದ ಹನಿಯನ್ನು ತೊಳೆದು ತನ್ನವನ ಮಡಿಲಿಗೆ ತಲೆ ಇಟ್ಟು ಮಲಗಿದ ಅಚ್ಚು. ನಿನ್ನ ಕಳೆದುಕೊಂಡ ಸಮಯದಲ್ಲಿ ಮೀನಾಕ್ಷಿ ಆಂಟಿ ಆಡುತ್ತಿದ್ದ ಚುಚ್ಚು ಮಾತುಗಳಿಗೆ ನನಗೆ ಬದುಕಿನ ಮೇಲೆ ಆಸೆಯೇ ಹೊರಟು ಹೋಗಿತ್ತು. ಸಾತ್ವಿಕ್, ರಾಮ್ ಒಬ್ಬರು ಆ ಸಮಯದಲ್ಲಿ ನನ್ನ ಜೀವನಕ್ಕೆ ಬಾರದೆ ಹೋಗಿದ್ದರೆ ಖಂಡಿತ ನಾನು ನಿನ್ನ ನೆನಪಿನಿಂದ ಹೊರಗಡೆ ಬರುವುದಕ್ಕೆ ಆಗದೆ ಮನೋರೋಗಿಯಾಗಿ ಇರುತ್ತಿದ್ದೆ. ನೀನು ನನಗೆ ಪ್ರೀತಿಯ ಜೊತೆ ನೋವು ಕೊಟ್ಟು ಒಂಟಿ ಮಾಡಿ ಹೋದೆ. ನನಗೆ ಕೊಟ್ಟ ಮಾತು, ನನ್ನ ಜೊತೆ ಕುಳಿತು ಎಳೆದ ಕನಸುಗಳನ್ನು ಪೂರ್ತಿ ಮಾಡದೆ ಹೊರಟು ಹೋದೆ. ಬಟ್ ರಾಮ್ ಪ್ರೀತಿ, ನೀನು ಕೊಟ್ಟು ಹೋದ ಶಾಶ್ವತ ನೋವಿಗೆ ಮದ್ದಾಗಿ ಮತ್ತೆ ನನ್ನ ಎದೆಯಲ್ಲಿ ಹೊಲವಿನ ವಸಂತದ ಚಿಗುರು ಹೊಡೆಯುವ ಹಾಗೆ ಮಾಡಿದೆ. ಅವರ ನಿಷ್ಕಲ್ಮಶ ಪ್ರೀತಿಗೆ ನಾನು ಸೋತು ಹೋಗಿದ್ದೇನೆ. ನಾನು ನಿನ್ನ ಪ್ರೀತಿಗೆ ಅರ್ಹಳಲ್ಲ ಅಂದರೆ ಓಕೆ, ಬಟ್ ನಿನ್ನ ಪ್ರೀತಿಗೆ ಮೋಸ ಮಾಡಿದಾಗೆ ರಾಮ್ ಪ್ರೀತಿಗೆ ಮೋಸ ಮಾಡುವುದಕ್ಕೆ ನನ್ನಿಂದ ಸಾಧ್ಯವಿಲ್ಲ. ಅವರ ಹೊಲವಿನ ಋಣದಲ್ಲಿ ನಾನು ಬಂದಿಯಾಗಿ ತುಂಬ ದಿನಗಳೇ ಆಗಿಬಿಟ್ಟಿವೆ ಎಂದು ತನ್ನೊಳಗೆ ನುಡಿದವಳ ಕಣ್ಣಂಚಿನಲ್ಲಿ ಪುಟ್ಟ ಹನಿಯೊಂದು ಜಾರಿತು. ಬಿಟ್ಟು ಹೋಗುವುದು ಸುಲಭ, ಬಿಟ್ಟು ಬದುಕುವುದು ಕಷ್ಟ ಎಂದು ಆಗಲೇ ತನ್ನವನು ಹೇಳಿದ ಮಾತು ನೆನಪಾದಳು. ರಾಮ್ ಸಾತ್ವಿಕ್ ಯೋಚನೆಯಲ್ಲಿ ಅವಳ ಮನಸ್ಸು ಕೃಶವಾಯಿತು. ಅವಳ ತಲೆ ನೆವರಿಸುತ್ತಾ ಕುಳಿತ ರಾಮ್ ತಲೆಯಲ್ಲಿ ಸಾತ್ವಿಕ್ ಸಾವಿನ ರಹಸ್ಯವನ್ನು ಆದಷ್ಟು ಬೇಗ ತನ್ನವಳಿಗೆ ಹೇಳಿ ಒಮ್ಮೆ ಮನಪೂರ್ವಕವಾಗಿ ಕ್ಷಮೆ ಕೇಳಿ ಬಿಡಬೇಕು ಎಂಬ ವಿಚಾರ ಓಡುತ್ತಿತ್ತು. ಅವಳ ಬಳಿ ಕ್ಷಮೆ ಕೇಳದೆ ಹೋದರೆ ಅವನ ಮನಸ್ಸಿನ ಭಾರದ ಜೊತೆ ಪಶ್ಚಾತ್ತಾಪ ಎನ್ನುವ ಭೂತ ಕಾಡುತ್ತಲೇ ಇರುತ್ತದೆಯಲ್ಲ ಎಂಬ ಆತಂಕ ಅವನನ್ನು ಆವರಿಸಿತ್ತು. ತನ್ನ ಬದುಕಿನಲ್ಲಿ ತನ್ನ ಅರಿವಿಗೆ ಬಾರದೆ ನಡೆದ ದುರಂತವನ್ನು ಮರೆಯುವ ಪ್ರಯತ್ನ ಮಾಡುತ್ತಾ ಸಹಜ ಸ್ಥಿತಿಗೆ ಬರಲು ಶತಪ್ರಯತ್ನ ಮಾಡುತ್ತಿದ್ದಳು ಭುವನ. ಅದರಿಂದಲೇ ಇಂದು ಬೆಳಿಗ್ಗೆ ವರುಣ್ ಹಾಗೂ ಅವನ ಫ್ರೆಂಡ್ಸ್ ಜೊತೆ ಹೊರಗಡೆ ಹೋಗಿ ಸಮಯ ಕಳೆದು ಬಂದಿದ್ದಳು. 3-4 ದಿನದಿಂದ ಖುಷಿ ಇಲ್ಲದೆ ಯಾವಾಗಲೂ ಕಣ್ಣಿನಲ್ಲಿ ನೀರು ತುಂಬಿಕೊಂಡು ಕುಳಿತಿದ್ದ ಹುಡುಗಿಯ ಮುಖದಲ್ಲಿ ಇಂದು ತಕ್ಕ ಮಟ್ಟಿಗೆ ಗೆಲುವು ಕಾಣಿಸಿದ್ದನ್ನು ಕಂಡು ನೆಮ್ಮದಿಯ ನಿಟ್ಟುಸಿರು ಬಿಟ್ಟ ವರುಣ್ ಅವಳ ಭುಜ ಬಳಸಿ ಥ್ಯಾಂಕ್ಸ್ ಕಣೋ ಎಂದಾಗ ಅವನಿಗೆ ಸಣ್ಣ ನಗು ಬೀರಿದಳು ಭುವನ. ವರುಣ್, ನಾಳೆ ಮನೆಗೆ ಹೊರಡೋಣ, ಅತ್ತಿಗೆ ಆರವ್ ತುಂಬ ನೆನಪಾಗುತ್ತಿದ್ದಾರೆ ಎಂದು ಕಣ್ಣು ಕಿರಿದಾಗಿಸಿ ಮನವಿ ಮಾಡಿದ ಹುಡುಗಿಯ ಮುದ್ದಾಟಕ್ಕೆ ಅವನ ಮನಸ್ಸು ಮುದಗೊಂಡಿತು. ಇದೇ ಮುದ್ದಾಟವೇನು ಅವಳ ಮೇಲೆ ಇದ್ದ ಆಕರ್ಷಣೆ ಪ್ರೀತಿಯಾಗಿ ಬದಲಾಗುವಂತೆ ಮಾಡಿತು. ಅವಳನ್ನು ಮುದ್ದು ಮಾಡುವ ಬಯಕೆಯನ್ನು ಕಷ್ಟಪಟ್ಟು ಹತ್ತಿಕ್ಕಿದ ವರುಣ್, ಫೈನ್, ನಾಳೆ ಹೋಗೋಣ, ಬಟ್ ನಾಳೆ ನಾವಿಲ್ಲಿಂದ ಹೋಗೋದಕ್ಕೂ ಮುಂಚೆ ನಾವಿಬ್ಬರೇ ಲಾಂಗ್ ಡ್ರೈವ್ ಹೋಗಿ ಬರೋಣವಾ ಪ್ಲೀಸ್ ಎಂಬ ಮೃದು ದನಿಯಲ್ಲಿ ಮನವಿ ಮಾಡಿದ. ಅವಳ ಹೆಸರಿನಲ್ಲಿರುವ ಕಂಪನಿ ಶೇರ್ಸ್ ಮೇಲಿನ ಮೋಹಕ್ಕೆ ಬಿದ್ದು ಅವಳ ಭಾವನೆಗಳ ಜೊತೆ ಆಟ ಆಡಿದ್ದು ತಪ್ಪು ಎಂದು ಅವನಿಗೆ ಅರಿವಾಗಿತ್ತು. ಅದರ ಜೊತೆಗೆ ಮತ್ತೆ ಅವಳ ಮನಸ್ಸಿಗೆ ನೋವಾಗುವಂತೆ ಸಣ್ಣ ತಪ್ಪು ನನ್ನ ಕಡೆಯಿಂದ ನಡೆಯಲು ಅವಕಾಶ ಮಾಡಿಕೊಡಬಾರ್ದು ಎಂಬ ಜ್ಞಾನೋದಯವೂ ಆಗಿತ್ತು. ಹಾಗಾಗಿ ಅವಳ ಇಚ್ಛೆಗೆ ವಿರುದ್ಧ ಅವಳನ್ನು ತಬ್ಬುವುದು ಅಥವಾ ಅವಳಿಗೆ ಕಿಸ್ ಮಾಡುವ ತಪ್ಪು ಅವನ ಕಡೆಯಿಂದ ಈಗ ಆಗಲಿಲ್ಲ. ಹೋಗಿ ಬರೋಣ, ಬಟ್ ಡೇ ಟೈಮ್ ಎಂದವಳನ್ನು ಕಂಡು ಪೆಚ್ಚಾದ ವರುಣ್. ಭುವನ ಪ್ಲೀಸ್, ನನಗೆ ನಿನ್ನ ಜೊತೆ ಲೇಟ್ ನೈಟ್ ಲಾಂಗ್ ಡ್ರೈವ್ ಹೋಗಬೇಕು ಅಂತ ಆಸೆ ಇರೋದು ಎಂದು ಸಣ್ಣ ದನಿಯಲ್ಲಿ ರಾಗ ಹಾಕಿದ. ಅದಕ್ಕೆ ಭುವನ, ನಮ್ಮ ಮದುವೆ ಆದಮೇಲೆ ನಿಮ್ಮ ಯಾವುದೇ ಆಸೆ ಕನಸುಗಳಿಗೆ ನಾನು ಅಡ್ಡಿ ಮಾಡುವುದಿಲ್ಲ, ಬಟ್ ಈಗ ನನ್ನ ಫೋರ್ಸ್ ಮಾಡಬೇಡಿ ಎಂದು ಮನವಿ ಮಾಡಿದಳು. ಅವಳ ಮಾತಿಗೆ ಬೇಸರವಾದರೂ ವರುಣ್ ಓಕೆ ಎಂದು ತಲೆದೂಗಿ ಸುಮ್ಮನಾದ. ಮತ್ತೆ ಅವಳನ್ನು ಒತ್ತಾಯ ಮಾಡಲು ಇಚ್ಛಿಸಲಿಲ್ಲ. ಅದನ್ನೆಲ್ಲ ದೂರದಿಂದಲೇ ನಿಂತು ಗಮನಿಸುತ್ತಿದ್ದ ವರ್ಷ ಮಾತ್ರ ಕಿರಿಕಿರಿಯಲ್ಲಿ ಮುಖ ಕಿವುಚಿದಳು. ವರುಣ್ ಅವಳ ಜೊತೆ ಒಂದಾದ ಮೇಲೆ ಅವಳ ಮೇಲೆ ಇದ್ದಕ್ಕಿದ್ದಂತೆ ಹುಟ್ಟಿಕೊಂಡ ಪ್ರೀತಿ, ಕಾಳಜಿ ಮತ್ತು ಅಕ್ಕರೆ ಕಂಡು ಅವಳಿಗೆ ಸಿಟ್ಟು ಬಂದಿತ್ತು. ವರ್ಷಗೆ ತನ್ನ ಅಣ್ಣನಿಗೆ ಅವಳ ಮೇಲೆ ನಿಜವಾದ ಪ್ರೀತಿಯಾಗಿದೆ ಎಂಬ ಸತ್ಯ ತಿಳಿದಿರಲಿಲ್ಲ. ಹಾಗಾಗಿ ಅವನು ಭುವನ ಜೊತೆ ಹೇಗೆ ಇದ್ದರೂ ಅದೆಲ್ಲವೂ ಅವಳನ್ನು ತನ್ನ ಬಲೆಗೆ ಬೀಳಿಸಿಕೊಳ್ಳಲು ಅವನು ಮಾಡುತ್ತಿರುವ ನಾಟಕೆಂದೇ ಅವಳಿಗೆ ಅನಿಸುತ್ತಿತ್ತು. ಅಂದು ಸಂಜೆ ಮಗನ ಜೊತೆ ಆಡುತ್ತಿದ್ದ ರಾಮ್ನನ್ನು ಅರಸಿ ಬಂದ ಅಚ್ಚು. ಇನ್ನೂ ರೆಡಿ ಆಗಿಲ್ವಾ ನೀವು ಎಂದು ರೂಮಿಗೆ ಬಂದವಳೆ ಜೋರು ಮಾಡಿದ್ದಳು. ಇವತ್ತು ಅವಳ ಗೆಳತಿ ಲಹರಿಯ ಬರ್ತ್ಡೇ ಅಲ್ವೇ, ಅದರಿಂದ ಸಣ್ಣದಾಗಿ ಡಿನ್ನರ್ ಪಾರ್ಟಿ ಪ್ಲ್ಯಾನ್ ಆಗಿತ್ತು. ಎಲ್ಲಿಗೆ ಹೋಗ್ತಿದ್ದೇವೆ ಮುದ್ದು ಎಂದು ಗೊಂದಲದಲ್ಲಿ ಪ್ರಶ್ನೆ ಮಾಡಿದ ರಾಮ್. ಅವನಿಗೆ ತನ್ನವಳು ಹೊರಗಡೆ ಹೋಗೋಣ ಎಂದು ಹೇಳಿದ್ದು ನೆನಪೇ ಇರಲಿಲ್ಲ. ಮುಖ ಊದಿಸಿದ ಅಚ್ಚು. ರಾಮ್ ಇವತ್ತು ಲಹರಿ ಬರ್ತ್ಡೇ ಅಂತ ಹೇಳಿಲ್ವಾ? ಹೇಳಿ ಮೇಲೆ ಬೇಗ ರೆಡಿಯಾಗಿ ಎಂದು ಅವಸರ ತೋರಿದಳು. ಸಮಯ 6 ಗಂಟೆ ಆಗುತ್ತಾ ಬಂದಿದ್ದು ಕಂಡು ಅವಳಿಗೆ ಆತುರವಿತ್ತು. ಓ ಸಾರಿ, ನೀವು ಸಂಜೆ ಹೇಳಿದ್ರಿ, ಬಟ್ ನಾನೇ ಮರೆತು ಬಿಟ್ಟೆ ಎಂದವನು
ನೀವು ಮೊದಲು ರೆಡಿಯಾಗಿ, ನಾನು ಆಮೇಲೆ ರೆಡಿ ಆಗ್ತೇನೆ ಎಂದು ಮಗನಿಗೆ ಮ್ಯಾಗ್ನೆಟಿಕ್ ಸ್ಟಿಕ್ಸ್ನಲ್ಲಿ ಕಾರ್ ಹೇಗೆ ಮಾಡಬೇಕು ಎಂದು ಹೇಳಿಕೊಡುವುದರಲ್ಲಿ ಬ್ಯುಸಿಯಾಗಿದ್ದ. ತನ್ನವನ ಉದಾಸೀನತೆ ಕಂಡು ರಾಮ್ ಎಂದು ಸಿಟ್ಟಿನಲ್ಲಿ ಕಣ್ಣಲ್ಲಿದ್ದಳು ಅಚ್ಚು. ಹೇಳಿ ಮುದ್ದು ಎಂದು ತಲೆ ಎತ್ತಿ ತನ್ನ ಹೆಣ್ಣಿನ ಮುಖ ನೋಡಿ ಅವಳು ತನ್ನನ್ನು ದುರುಗಟ್ಟಿ ನೋಡುತ್ತಿರುವುದನ್ನು ಕಂಡು ಹನೆ ಹುಜ್ಜಿಕೊಂಡ ರಾಮ್. ನನಗೆ ರೆಡಿಯಾಗುವುದಕ್ಕೆ 2 ನಿಮಿಷ ಸಾಕು ಕಣು, ಅದಲ್ಲದೆ ನೀವಿನ್ನೂ ರೆಡಿಯಾಗಿಲ್ಲ, ಅಷ್ಟರಲ್ಲಿ ನಾನು ರೆಡಿಯಾಗುತ್ತೇನೆ ಎಂದು. ಟೈಮ್ ಆಯಿತು ಹೇಳಿ ಮೇಲೆ ಅಂತ ನಾನು ಹೇಳಿದ್ದು ಎಂದು ಗದರಿದಳು ಅಚ್ಚು. ತಲೆ ಕೊಡವಿದ ರಾಮ್ ಕೈಯಲ್ಲಿ ಟವಲ್ ಹಿಡಿದು ವಾಶ್ರೂಮ್ ಹೋಕ್ಕರೆ ಅಚ್ಚು ಮೊದಲು ಆರವನ್ನ ರೆಡಿ ಮಾಡಿ ನಂತರ ತಾನು ರೆಡಿಯಾಗತೊಡಗಿದಳು. 2 ನಿಮಿಷ ಎಂದು ವಾಶ್ರೂಮ್ ಹೊಕ್ಕ ರಾಮ್ ಸಣ್ಣ ಸ್ನಾನ ಮುಗಿಸಿ ಬರೋ ಹೊತ್ತಿಗೆ ಅಚ್ಚು ಕೆನೆ ಬಣ್ಣದ ಎಂಬ್ರಾಯ್ಡ್ರಿ ನೆಟ್ಟೆಡ್ ಸಾರಿ ಹುಟ್ಟು ಕನ್ನಡಿ ಮುಂದೆ ನಿಂತು ಕಣ್ಣಿಗೆ ಗಾಢವಾಗಿ ಕಾಜಲ್ ಹಚ್ಚುತ್ತಿರುವುದನ್ನು ಕಂಡು ತಲೆ ಕೆದರಿದ ರಾಮ್ ಮಾರು ಹೋದ. ಮಡದಿ ಈಗಾಗಲೇ ಬೆಡ್ ಮೇಲೆ ಇರಿಸಿದ್ದ ಪಾಚಿ ಬಣ್ಣದ ಶರ್ಟ್ ಹಾಗೂ ಕೆನೆ ಬಣ್ಣದ ಪ್ಯಾಂಟ್ ತೊಟ್ಟವನು ತನ್ನವಳ ಕಡೆ ನೋಡಿದ. ತನ್ನ ಅಲಂಕಾರ ಪರಿಪೂರ್ಣ ಮಾಡಿ ಕಿವಿಗೆ ಹೋಲೆ ಹಾಕುತ್ತಿದ್ದಾಗ ಮೆಲ್ಲಗೆ ಬಂದು ಹಿಂದಿನಿಂದ ಅವಳ ನಡು ಹಪ್ಪಿ ಅವಳ ಕೊರಳ ಇಳಿಜಾರಿಗೆ ಮುಖ ಹುದುಕಿಸಿದಾಗ ನವಿರಾಗಿ ಕಂಪಿಸಿದಳು ಅಚ್ಚು. ರಾಮ್ ಏನು ಮಾಡ್ತಿದ್ದೀರಾ, ಈಗಾಗಲೇ ತಡ ಆಗಿದೆ ಎಂದು ಎಚ್ಚರಿಸಿ ಅವನನ್ನು ದೂರ ಸರಿಸುವ ಪ್ರಯತ್ನ ಮಾಡುತ್ತಿದ್ದಾಗ ಮುದ್ದು ಪ್ಲೀಸ್ 10 ನಿಮಿಷ ಲೇಟಾಗಿ ಹೋದರೂ ನಡೆಯುತ್ತೆ ಎಂದು ಸರಸವಾಗಿ ನುಡಿದು ಅವಳ ಕಿವಿ ಮೆದುವಿಗೆ ಮುತ್ತಿಟ್ಟ. ಅವನ ತುಟಿಗಳ ಸ್ಪರ್ಶಕ್ಕೆ ರೋಮಾಂಚನಗೊಂಡ ಅಚ್ಚು ರಾಮ್ ಲಾರಿ ಈಗಾಗಲೇ 2 ಸಲ ಕಾಲ್ ಮಾಡಿದಾಳೆ, ನಾವು ಹೊರಡಬೇಕು ಎಂದಾಗ ಅವಳ ದನಿ ಕಂಪಿಸುತ್ತಿತ್ತು. ಅವನ ಸನಿಹಕ್ಕೆ ಅವಳು ಕರಗಿ ಹೋಗುತ್ತಿದ್ದಳು. ಅದನ್ನು ಗ್ರಹಿಸಿದವನು ಸುಮ್ಮನಿರುವನೆ. ಮುದ್ದು 10 ನಿಮಿಷದಲ್ಲಿ ಇಷ್ಟೊಂದು ಮುದ್ದಾಗಿ ರೆಡಿಯಾದರೆ ಹೇಗೆ ನಿಮ್ಮನ್ನು ಮುದ್ದು ಮಾಡದೇ ಇರುವುದಕ್ಕೆ ಆಗುತ್ತೆ ಎಂದು ಅವಳನ್ನು ತನ್ನತ್ತ ತಿರುಗಿಸಿಕೊಂಡು ಮೃದು ದನಿಯಲ್ಲಿ ಉಸಿರಿದವನು ಅಕ್ಕರೆಯಿಂದ ಅವಳ ಕಣ್ಣುಗಳನ್ನು ಚುಂಬಿಸಿದಾಗ ಅವಳ ಕದಪುಗಳು ಗುಲಾಬಿ ಬಣ್ಣಕ್ಕೆ ತಿರುಗಿಬಿಟ್ಟವು. ರಾಮ್ ಪ್ಲೀಸ್ ಬೇಡ ಎಂದು ಕಣ್ಣಿನಲ್ಲೇ ಮನವಿ ಮಾಡಿದರು. ಹಿಂದೆ ಸರಿಯದೆ ಅವಳ ಅದರಗಳ ಸಿಹಿ ಇರಲು ಬಾಗಿದಾಗ ಹತ್ತಿಗೆ ಆರೋಗ್ಯ ಶೂ ಎನ್ನುತ್ತಾ ಅಲ್ಲಿಗೆ ಬರುವ ಅಂಕಿತ್ನ ಕಂಡು ಅಚ್ಚು ತನ್ನವನಿಂದ ಗಾಬರಿಯಲ್ಲಿ ದೂರ ಸರಿದು ನಿಂತಳು. ರಾಂಗ್ ಟೈಮ್ನಲ್ಲಿ ಎಂಟರ್ ಆದ ತಮ್ಮನನ್ನು ಕಂಡು ಕಿರಿಕಿರಿಯಾಗುವ ಮುಜುಗರದಲ್ಲಿ ರಾಮ್ ಹುಬ್ಬು ತೀಡಿ ಎತ್ತಲೋ ನೋಡತೊಡಗಿದ.